ಇವತ್ತು ಬಾರ್ಕೋಲ್ ಚಳುವಳಿಯ ಮುಖಾಂತರ ಸರ್ಕಾರವನ್ನು ಎಚ್ಚರಿಕೆ ಮಾಡಲಿಕ್ಕೆ ಬಂದಿದ್ದೇವೆ. ಸರ್ಕಾರ ಟಿ ನರಸೀಪುರದ KSIC ಒಳಗಡೆ ಕ್ರೀಡಾಂಗಣ ಮಾಡ್ತೀನಿ, 5 ಎಕರೆ ಜಾಗ ಬೇಕು ಅಂತೇಳಿ ಹೊರಟಿದೆ. ಒಂದು ಕಡೆ ಟಿಪ್ಪು ಸುಲ್ತಾನು ರೇಷ್ಮೆ ತಂದರು ಅಂತೇಳಿ SC ಮಾದೇವಪ್ಪನವ್ರು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅವ್ರ ಆಶೆ ಏನೋ, ರೇಷ್ಮೆಯನ್ನು ಬೆಳೆದಂಥ ರೈತರು ಈ ಕಾರ್ಖಾನೆಗೆ ಪೂರೈಕೆ ಮಾಡಿ ಅವರ ಜೀವನವನ್ನು ನಿರ್ವಹಣೆ ಮಾಡಲಿ, ಉದ್ಯೋಗ ಸೃಷ್ಟಿಯಾಗಲಿ, ರೈತ ಮಕ್ಕಳು ಬದುಕಲಿ ಅಂತ. ಅದನ್ನು ಬಿಟ್ಟು ಸರ್ಕಾರ ಏನು ಮಾಡ್ತಾಯಿದೆ, ಒಂದು ಕಡೆ ಈ ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಮಾಡ್ತೀವಿ, ಈ ಕಾರ್ಖಾನೆ ಒಳಗಡೆ ಮರವನ್ನು ತರಿತೀವಿ ಅಂತ ಹೊರಟಿದ್ದಾರೆ. 500ಕ್ಕೂ ಹೆಚ್ಚು ಮರನೀಗ. ಒಂದು ಕಡೆ ನಾವು ಕೇಳ್ತಾ ಇರೋದು ಸರ್ಕಾರ ಮರ ನೆಡಿ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಕ್ರೀಡಾಂಗಣ ಅಭಿವೃದ್ಧಿ ಹೆಸರಲ್ಲಿ ಮರ ತರಿಯಕ್ಕೆ ಹೋಯ್ತದೆ. ಟಿಪ್ಪು ಸುಲ್ತಾನರು ರೇಷ್ಮೆ ತಂದರು ಅಂತಾರೆ. ಟಿಪ್ಪು ಸುಲ್ತಾನ್ ಹೆಸರು ಹೇಳಿ ರೇಷ್ಮೆ ತಂದವರಂಥ ಆಶಯಗಳನ್ನ ಮುಚ್ಚಲಿಕ್ಕೆ ಕ್ರೀಡಾಂಗಣ ಮಾಡೋಕ್ಕೆ ಹೊರಡುತ್ತೆ. ಅಂದರೆ ಡಬಲ್ ಸ್ಟ್ಯಾಂಡ್ ಸರ್ಕಾರ. ಸರ್ಕಾರಕ್ಕೆ ಏಕರೀತಿ ನಿಲುವಿಲ್ಲ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಳಿಕೆ ಕೊಡೋದು, ಅನುಕೂಲ ತಕ್ಕಂತೆ ಸಮಯ ಸಂದರ್ಭಕ್ಕೆ ಬಳಸ್ತಕ್ಕಂಥದ್ದು. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಹೇಳ್ತಾ ಇದ್ದೀವಿ, ನೀವು ತಿರುಗಾಡಲಿಕ್ಕೆ ಇನೋವಾ ಕ್ರಿಸ್ತ ಕಾರ್ ತಗೊಂಡು ತಿರುಗಾಡ್ತಿರಲ್ಲಪ್ಪ, 60-70 ಲಕ್ಷ ಕಾರ್ಲಿ. ಅದೇ ಥರ ರೈತರಿಗೆ ಅತ್ಯಾಧುನಿಕವಾದಂಥ ಕ್ರೀಡಾಂಗಣವನ್ನು ಕಟ್ಟಬೇಕಾದ್ರೆ 5 ಕೋಟಿ ಇಲ್ಲಿ 10 ಕೋಟಿ ಕೊಡ್ಬಿಟ್ಟು ತಗೊಂಡು 1 ಎಕರೆಗೆ ಕಟ್ಟಿ. ಸರ್ಕಾರಕ್ಕೆ ಕ್ರೀಡಾಂಗಣ, ಕ್ರೀಡಾಪಟುಗಳ ಮೇಲೆ ಅಷ್ಟು ಆಸಕ್ತಿ ಇದ್ದರೆ ಆ ರೀತಿಯಾದ ಕಟ್ಟಡವನ್ನು ಮಾಡಿ, ಆಗ ನಾವು ನಿಮ್ಮನ್ನ ಒಪ್ಕೋತೀವಿ ಸಭಾಸ್ ಅಂತ. ಸಿದ್ದರಾಮಯ್ಯನವ್ರ ತಾತ, SC ಮಾದೇವಪ್ಪನವ್ರ ತಾತ, ನಮ್ಮ ತಾತ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸರು, ಎಲ್ಲರ ತಾತ ಮುತ್ತಾತರು ಎಲ್ಲರೂ ಕೂಡ ಆ ಜಾಗದಲ್ಲಿ ಈ 2 ಜಿಲ್ಲೆಯಲ್ಲಿ ರೇಷ್ಮೆನ ಬೆಳೆದು ಆ ಗೂಡು ಮಾರಾಟ ಮಾಡಿ ಬಂದಂಥ ದುಡ್ಡಿನಿಂದ ಅನ್ನ ತಿಂದಿರ್ತಕ್ಕಂಥದ್ದು ಎಲ್ಲರೂ. ಆ ಅನ್ನ ತಿಂದಿರ್ತಕ್ಕಂಥ ಬಟ್ಲಿಗೆ ಇವತ್ತು ಕಲ್ಲು ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಅನ್ನ ತಿಂದಿವಲ್ಲಪ್ಪ ನಾವು, ರೇಷ್ಮೆ ಅನ್ನನ, ಅದಕ್ಕೆ ಕಲ್ಲು ಹಾಕ್ತಾಯಿದ್ದಾರೆ. ಇವತ್ತು ನಮ್ಮ ತಾತ ಮುತ್ತಾತ ಎಲ್ಲ ಮಂತ್ರಿಗಳು, ಸಿದ್ದರಾಮಯ್ಯ, MP MLAಗಳು, ಮಾಜಿ MP MLAಗಳು ಎಲ್ಲರ ತಾತ ಮುತ್ತಾತ ಚಡ್ಡಿ, ಪಂಚೆ, ಶರ್ಟು, ಇವತ್ತಿನ ಆಧುನಿಕ ಪ್ಯಾಂಟ್ ಇಕ್ಕಿರೋದು ಯಾತ್ರ ದುಡ್ಲಿ, ಆ ರೇಷ್ಮೆ ದುಡ್ಲಿ. ಅವತ್ತು ಅದೆಲ್ಲ ಮಾಡಲಿಲ್ಲ ಅಂದರೆ ನಮಗೆ ವಿದ್ಯಾಭ್ಯಾಸನೂ ಇರ್ತಿರಲಿಲ್ಲ, ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಂಡು ಮಾತನಾಡಲಿಕ್ಕೂ ಆಯ್ತಿರಲಿಲ್ಲ. ಅದನ್ನು ಫಸ್ಟು ಒಂದು ಸಾರಿ ಬೆನ್ನನ್ನು ನೋಡಿಕೊಂಡು ಸರ್ಕಾರ, ಮಂತ್ರಿಗಳು, MLAಗಳು, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರಕೃತಿಯ ವೈವಿಧ್ಯ ಹಾಳಾಯ್ತದೆ, ಪ್ರಾಣಿಗಳ ಸಂಕುಲ ನಾಶ ಆಗ್ತದೆ, ಜೊತೆಗೆ ಮರಗಳ ಹನನ ಆಗ್ತದೆ. ಸುಮಾರು 500ಕ್ಕೂ ಹೆಚ್ಚು ಮರ ನಾಶ ಆಗ್ತದೆ. ಟಿ ನರಸೀಪುರಕ್ಕೆ ಕುಡಿಯೋ ನೀರು ತಗೊಂಡೋಗಿರ್ತಕ್ಕಂಥ ಪೈಪ್ಲೈನು ಅದರಡಿಲೇ ಹೋಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಕಟ್ಟಿಸ್ತಿರ್ತಕ್ಕಂಥದ್ದು 1912ರಲ್ಲಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಉದ್ಯೋಗ ಸೃಷ್ಟಿಯನ್ನು ನಾಶ ಮಾಡ್ತಕ್ಕಂಥದ್ದು ನಮಗೆ ಅನುಮಾನ ಇದೆ. ಸರ್ಕಾರದ ಪ್ರಭಾವಿ ಮಂತ್ರಿಗಳು, ಸರ್ಕಾರದ ಮುಖ್ಯಸ್ಥರು ಕಾರ್ಖಾನೆ ಮಾಡಿದಾರಂತೆ. ಆ ಕಾರ್ಖಾನೆಗೆ ಲೇಬರ್ ಸಮಸ್ಯೆ ಇದೆ. ಆ ಕಾರ್ಖಾನೆಗೆ ಇಲ್ಲಿರ್ತಕ್ಕಂಥ 200ಕ್ಕೂ ಹೆಚ್ಚು ಜನ ಕಾರ್ಮಿಕರನ್ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇಂಥ ಹುನ್ನಾರನ್ನು ಮಾಡಿ ಅವ್ರನ್ನ ಸಂತೃಪ್ತಿ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಅಂತೇಳಿ ಅನುಮಾನ ಇದೆ. ಅದನ್ನು ನಾವು ರೈತರು ತನಿಖೆ ಮಾಡ್ತೇವೆ. ಮುಂದೆ ಅದನ್ನು ಬಹಿರಂಗಪಡಿಸಬೇಕಾಗ್ತದೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ KSIC ಜಾಗದಲ್ಲಿ 1 ಇಂಚು ಜಾಗದಲ್ಲಿ ನೀವು ಕ್ರೀಡಾಂಗಣ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಕೊಟ್ಟರೆ KSICಯ ಜಾಗದಿಂದ SC ಮಾದೇವಪ್ಪನವ್ರ ಮನೆಗಂಟ ಜನ ಜಾಗೃತಿ ಮಾಡಿಕೊಂಡು ಪಾದಯಾತ್ರೆ ಮುಖಾಂತರ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಿ ನಮ್ಮ ಕ್ರೀಡಾಂಗಣವನ್ನು ಸ್ಥಳಾಂತರ ಮಾಡಿ, ನಾವು ಕ್ರೀಡಾ ವಿರೋಧಿಗಳಲ್ಲ, ಬೇರೆ ಕಡೆ ಮಾಡಿ ಕ್ರೀಡಾಂಗಣವನ್ನು. ಆ KSIC ಜಾಗ ಉಳಿಬೇಕು, ಆ ಪ್ರಕೃತಿ ಉಳಿಬೇಕು, ಮೈಸೂರು ಪರಂಪರೆ ಉಳಿಬೇಕು. ಮೈಸೂರು ಪರಂಪರೆ ಉಳಿಬೇಕು ಅಂದರೆ KSIC ಉಳಿಲೇಬೇಕು. ಅದನ್ನು ಸರ್ಕಾರ ಮತ್ತು ಸಿದ್ದರಾಮಯ್ಯನವ್ರು ಅರ್ಥ ಮಾಡಿಕೊಂಡು, ನಿಮ್ಗೆ ಅಷ್ಟು ಕಾಳಜಿ ಇದ್ದರೆ ನಾಳೆ ಬಜೆಟಲ್ಲಿ 100 ಕೋಟಿ ರೂಪಾಯಿನ ಹೆಚ್ಚುವರಿ ಹಣ ಕೊಟ್ಟು ಆ ಕಾರ್ಖಾನೆಯಲ್ಲಿ ಹೆಚ್ಚುವರಿ ಮಿಷಿನ್ ಹಾಕಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ. ಆ ಕ್ರಮವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ರೈತ ವಿರೋಧಿ ಅಂತ ಹೇಳಬೇಕಾಗ್ತದೆ. ನನ್ನ ಹೆಸರು ಹಳ್ಳಿಕೆರೆಹುಂಡಿ ಭಾಗ್ಯರಾಜ್, ರಾಜ್ಯ ರೈತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರು.